ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಕ್ರಿಯೇಷನ್. ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಒಂದು ಸೆಟ್ಟನ್ನು ತೊಗೊಂಬಂದಿದ್ದೀನಿ. ಅದು ಏನಪ್ಪ ಅಂತಂದರೆ ಶಾರ್ಟ್ ನೆಕ್ಲೆಸ್, ಲಾಂಗ್ ನೆಕ್ಲೆಸ್ ಹಾಗೆ ಇಯರಿಂಗ್ಸ್ ಅಥವಾ ಜುಮ್ಕಾನ ಒಳಗೊಂಡಿರೋಂಥ ಒಂದು ಸೆಟ್ಟನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಕೆಲವ್ರದ್ದು ಈಗ ಮದುವೆ ಫಿಕ್ಸ್ ಆಗಿರುತ್ತೆ, ಹಾಗೆ ಇನ್ನು ಕೆಲವರು ಮದುವೆ ಟೈಮಲ್ಲಿ ತೊಗೊಳಕ್ಕಾಗಿರಲ್ಲ, ಬಟ್ ಈಗ ನನ್ನ ಹತ್ರ ಅಮೌಂಟ್ ಇದೆ ಅಂತ ಅನ್ನೋರು ಅವರಿಗೋಸ್ಕರನೇ ಈ ಒಂದು ವಿಡಿಯೋನ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಮದುವೆ ಇದೆ ಇನ್ನೊಂದು ಸ್ವಲ್ಪ ದಿನದಲ್ಲಿ, ಸೊ ಅಂಥವರಿಗೆ ಒಂದು ಡೈಲೆಮಾ ಇರುತ್ತೆ. ಅಂದರೆ ಸೊ ನಾನು ಏನು ತೊಗೊಳ್ಳಿ, ಈಗ ಇವಾಗಿನ ಟೈಮಲ್ಲಿ ಒಂದು 40-50 ಗ್ರಾಮಿಗೆ ಒಂದು ನೆಕ್ಲೆಸ್ಸು ಅಥವಾ ಒಂದು ನೆಕ್ಲೆಸ್ಸು ಒಂದು ಇಯರಿಂಗ್ಸ್ ಬರ್ಬೋದು, ಬಟ್ ನಾನು ಏನು ಮಾಡಲಿ ಅಂತೇಳ್ಬಿಟ್ಟು ಕನ್ಫ್ಯೂಷನ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫ್ರೆಂಡ್ಸಲ್ಲಿ ಸರ್ಕಲಲ್ಲಿ ಯಾರ್ದಾದ್ರೂ ಈ ರೀತಿ ಮದುವೆ ಫಿಕ್ಸ್ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಅವ್ರ ಜೊತೆಗೆ ಶೇರ್ ಮಾಡಿ. ಯಾಕೆ ಅಂದರೆ ಇದು ಮಾತ್ರ ಅವರಿಗೆ ತುಂಬಾ ಉಪಯುಕ್ತ ಆಗುತ್ತೆ ಅಂತಲೇ ಹೇಳ್ಬೋದು, ಹಾಗೆಯೇ ತುಂಬಾ ಯೂಸ್ಫುಲ್ ಕೂಡ ಆಗುತ್ತೆ, ಹಾಗೆಯೇ ನಿಮ್ಮ ದುಡ್ಡು ಕೂಡ ಉಳಿಯುತ್ತೆ ಈ ಒಂದು ವಿಡಿಯೋದಿಂದ. ಹಾಗಾಗಿ ಸೊ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋಂಥದ್ದು 2 ನೆಕ್ಲೆಸ್, ಅಂದರೆ ಒಂದು ಶಾರ್ಟ್ ನೆಕ್ಲೆಸ್, ಒಂದು ಲಾಂಗ್ ನೆಕ್ಲೆಸ್, ಹಾಗೆಯೇ ಒಂದು ಆ್ಯಂಟಿಕ್ ಜುಮ್ಕಾ ಒಳಗೊಂಡಿರುವಂತಹ ಕೇವಲ 45 ಗ್ರಾಮಿನ ಈ ಒಂದು ಸೆಟ್. ಓಕೆ, ಸೊ ಬರೀ 45 ಗ್ರಾಮಿಗೆ ಒಬ್ಬೊಬ್ಬರು ಮಾಡಿಸಿದ್ದಾರೆ ನೋಡಿರಿ, ನಿಮ್ಮ ಮನೆಗಳಲ್ಲೇ ಮಾಡಿಸಿರ್ತಾರೆ. ಸೊ 45 ಗ್ರಾಮಿಗೆ ಒಂದು ತಾಳಿ ಸರನೇ ಮಾಡಿಸ್ಬಿಟ್ಟಿರ್ತಾರೆ. ಸೊ ಅಷ್ಟು ಒಂದೇ ಒಂದು ತಾಳಿ ಸರ ಮಾಡಿಸುವಂಥ ಅಮೌಂಟಲ್ಲಿ ನಾನಿಲ್ಲಿ ಒಂದು ಶಾರ್ಟ್ ನೆಕ್ಲೆಸ್ಸು, ಒಂದು ಲಾಂಗ್ ನೆಕ್ಲೆಸ್ಸು, ಹಾಗೆಯೇ ಒಂದು ಆ್ಯಂಟಿಕ್ ಜುಮ್ಕಾ ಬರುವಂತಹ ಒಂದು ವೆರೈಟಿ ಆಗಿರೋಂಥ ಸೆಟ್ಟನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಎಂಡ್ವರೆಗೂ ನೋಡಿ, ಇದರ ರೇಟ್ ಎಷ್ಟಾಗುತ್ತೆ, ಹಾಗೆಯೇ ಒಂದೊಂದೇ ನೆಕ್ಲೆಸ್ಸಿನ ಅಂದರೆ ಪ್ರತಿಯೊಂದು ಐಟಮಿನ ಕಾಸ್ಟ್ ಎಷ್ಟಾಗುತ್ತೆ, ಹಾಗೆಯೇ ವೇಟ್ ಎಷ್ಟು ಅನ್ನೋದ್ರ ಮಾಹಿತಿಯನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗಾಗಿ ಎಂಡ್ವರೆಗೂ ನೋಡಿ. ಹಾಗೆಯೇ ಈ ಒಂದು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಒಂದು ನೆಕ್ಲೆಸ್ ಸೆಟ್ಟು ಅಥವಾ ಜ್ಯುವೆಲ್ರಿ ಸೆಟ್ ಅಂತ ಏನು ಕರಿತೀವಿ, ಬ್ರೈಡಲ್ ಸೆಟ್ ಅಂತ ಕೂಡ ಕರಿತೀವಿ. ಸೊ ಈ ಬ್ರೈಡಲ್ ಸೆಟ್ಟು ನಿಮಗೆ ಸಿಗುವಂಥದ್ದು MB ಜ್ಯುವೆಲರ್ಸ್ ಅಂತ ಇದ್ದಾರೆ ಮೈಸೂರಲ್ಲಿ, ಅವ್ರ ಹತ್ರ ಇದು ಅವೈಲಬಲ್ ಇರುತ್ತೆ. ನೀವು ಮೊಬೈಲನ್ನು ಸ್ವಲ್ಪ ಝೂಮ್ ಮಾಡಿ ನೋಡಿದರೆ ಈ ವಿಡಿಯೋನ ನಿಮಗೆ ಕ್ಲಿಯರ್ ಆಗಿ ಕಾಣುತ್ತೆ, ಅದು ವಿಡಿಯೋ ಹೇಗಿದೆ ಅಂತ ಬಿಟ್ಟು. ಸೊ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ವರ್ಕ್ ಇದೆ. ನಿಮ್ಗೇನಾದರೂ ಬೇಕಿದ್ದರೆ ಇದ್ರ ಸ್ಕ್ರೀನ್ಶಾಟನ್ನು ತೆಗೆದುಬಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ಫೋನ್ ನಂಬರ್ ಏನಿದೆ 9448739514, ಈ ನಂಬರಿಗೆ ನೀವು ವಾಟ್ಸಪ್ ಮಾಡಿ ಕೇಳಿದ್ರೆ ಅವರು ನಿಮಗೆ ಈ ಒಂದು ಆರ್ಡರನ್ನು ಮಾಡಿಕೊಡ್ತಾರೆ. ಅಕಸ್ಮಾತ್ ಇಲ್ಲ ನನ್ನ ಕೈಲಿ ಆಗಲ್ಲ ಅಂತಂದರೆ ನೀವು ನಿಮ್ಮ ಲೋಕಲ್ ಶಾಪಲ್ಲೇ ಅಂದರೆ ನೀವು ಯೂಶ್ವಲಾಗಿ ಯಾರ ಹತ್ರ ಗೋಲ್ಡ್ ಮಾಡಿಸ್ತಿರ್ತೀರಲ್ಲ ಅವ್ರ ಹತ್ರನೇ ಹೋಗ್ಬಿಟ್ಟು ಸೊ ನನಗೆ ಇಷ್ಟು ಗ್ರಾಮ್ ಒಳಗೆ ಮಾಡೋ ಹಾಗೆ ಮಾಡಿ ಅಂತ ಹೇಳ್ರಿ. ಆಮೇಲೆ ಇದೆಲ್ಲ ನಾವೇನು ಡೈಲಿ ಯೂಸ್ ಮಾಡಲ್ಲ, ಹಾಗಾಗಿ ಲೈಟ್ ವೆಯ್ಟ್ ಕೂಡ ಮಾಡಿಸಿದ್ರೆ ಏನೂ ತೊಂದರೆ ಇಲ್ಲ, ಹಾಗೆಯೇ ಬಾಳಿಕೆ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ನೀವು ಬೇಕಿದ್ದರೆ ಇದು 916 ಮಾಡಿಸ್ಬೋದು ಅಥವಾ 75 ಮಾಡಿಸ್ಬೋದು. ಸೊ ಅದು ನಿಮ್ಮ ಒಂದು ಶಕ್ತಿಗೆ ಅನುಸಾರವಾಗಿ ನೀವಲ್ಲಿ ಮಾಡಿಸ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ಆ ನೆಕ್ಲೆಸ್ ಆಗಿರ್ಬೋದು, ಲಾಂಗ್ ನೆಕ್ಲೆಸ್ ಆಗಿರ್ಬೋದು, ಹಾಗೆಯೇ ಇಯರಿಂಗ್ಸು ಎಷ್ಟು ಬ್ಯೂಟಿಫುಲ್ ಕಾಂಬಿನೇಷನನ್ನು ಹೊಂದಿದೆ. ಸೊ ಎರಡಕ್ಕೂ ಕೂಡ ಲಕ್ಷ್ಮಿ ಮೋಟಿಫನ್ನು ಹೊಂದಿದೆ. ಹಾಗೆಯೇ ಅಂದಾಜು ನಾವು ಲೆಕ್ಕ ಹಾಕೋದು ಅಂತ ಹೇಳೋದಾದರೆ, ಸೊ ಈ ಒಂದು ನೆಕ್ಲೆಸ್ ಏನಿದೆ ಇದು 25 ಗ್ರಾಮ್ ಬರುತ್ತೆ, ಅಂದರೆ ಲಾಂಗ್ ಹಾರ. ಹಾಗೆಯೇ ಇದೇನು ಶಾರ್ಟ್ ಹಾರ ಇದೆ ಅದು ಒಂದು ಅರೌಂಡ್ ನಿಮಗೆ ಒಂದು 11ರಿಂದ 12 ಗ್ರಾಮ್ ಆಗುತ್ತೆ. ಹಾಗೆಯೇ ಈ ಒಂದು ಆ್ಯಂಟಿಕ್ ಓಲೆ ಏನಿದೆ ಅದು ನಿಮಗೆ ಅರೌಂಡ್ ಒಂದು 8ರಿಂದ 9 ಗ್ರಾಮ್ ಆಗ್ಬೋದು. ಸೊ ನಿಮಗೇನಾದರೂ ಸಪ್ರೇಟಾಗಿ ಬೇಕಿದ್ದರೂ ಕೂಡ ನೀವು ಸಪ್ರೇಟಾಗಿ ತೊಗೋಬೋದು. ಬಟ್ ಇವರು ಈ ಅಂಗಡಿಯವರು ಯೂಶ್ವಲಾಗಿ ಬ್ರೈಡಲ್ ಸೆಟ್ಗೋಸ್ಕರ ಇದೊಂದು ಆಫರನ್ನು ಬಿಟ್ಟಿದ್ದಾರೆ. ಹಾಗಾಗಿ ಸೊ ನಿಮಗೆ ಬೇಕಾದರೆ ನೀವು ಇದೇ ರೀತಿಯಲ್ಲಿ ಮಾಡಿಸ್ಕೋಬೋದು. ಸೊ ಇದು ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು. ಇದೊಂದು ಸೆಟ್ ಇಟ್ಬಿಟ್ಟು ಅಂತಂದರೆ ನಿಮ್ಮ ಹತ್ರ ಎಲ್ಲ ಗೋಲ್ಡು ಪರ್ಚೇಸ್ ಮಾಡಿದ ಹಾಗಾಗುತ್ತೆ. ಸೊ ಹಾಗಿದ್ರೆ ಬನ್ನಿ ಈಗ ಇದರ ಕಾಸ್ಟ್ ಎಷ್ಟಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ನಾನು ಇದನ್ನು 3 ಕ್ಯಾರೆಟ್ಗಳು ಅಂದರೆ 3 ಕ್ವಾಲಿಟಿನಲ್ಲಿ ಹೇಳ್ಬಿಡ್ತೀನಿ. ಸೊ ಇದನ್ನು ನೀವೇನಾದರೂ 18 ಕ್ಯಾರೆಟಲ್ಲಿ ಮಾಡಿಸ್ಕೊತೀರಾ, 750 ಹಾಲ್ಮಾರ್ಕ್ ಇರೋಂಥ ಜ್ಯುವೆಲ್ರಿನಲ್ಲಿ ಮಾಡಿಸ್ಕೊತೀರಾ ಅಂದರೆ ಇದು ನಿಮಗೆ ಅರೌಂಡ್ 2,50,000ದಿಂದ 2,55,000 ಕಾಸ್ಟ್ ಆಗುತ್ತೆ. ಸೊ ಅದರಲ್ಲಿ 1,000, 2,000 ಅಥವಾ ಒಂದು 3-4 ಸಾವಿರ ಹೆಚ್ಚು ಕಡಿಮೆ ಕೂಡ ಆಗಬಹುದು ಬೇಸ್ಡ್ ಅಪಾನ್ ಮೇಕಿಂಗ್ ಚಾರ್ಜ್, ಅವರೆಷ್ಟು ಮೇಕಿಂಗ್ ಚಾರ್ಜ್ ಹಾಕ್ತಾರೆ ಅಂತೇಳ್ಬಿಟ್ಟು. ಸೊ ಹಾಗೆಯೇ ಇದನ್ನು ನೀವೇನಾದರೂ 20 ಕ್ಯಾರೆಟ್ ಅಥವಾ 85 KDM ಮಾಡಿಸ್ಕೊತೀನಿ ಅಂತಂದರೆ, ಸೊ 85 ಮಾಡಿಸ್ಕೊಂಡ್ರೆ ನಿಮಗೆ ಇದು ಅರೌಂಡ್ 2,70,000ದಿಂದ 2,75,000 ಒಳಗೆ ಕಾಸ್ಟ್ ಆಗುತ್ತೆ. ಅಕಸ್ಮಾತ್ ನೀವು ಇಡೀ ಸೆಟ್ಟನ್ನು ನೀವು 916 ಬೇಕು, ನನಗೆ ಪ್ಯೂರ್ ಗೋಲ್ಡಲ್ಲಿ ಬೇಕು ಅಂತಂದರೆ 22 ಕ್ಯಾರೆಟಲ್ಲಿ ಮಾಡಿಸ್ಕೊಳ್ಳಿ. ಅಲ್ಲಿ ನಿಮಗೆ ಇದರ ಕಾಸ್ಟ್ ಬಂದುಬಿಟ್ಟು 2,95,000ದಿಂದ 3,00,000ವರೆಗೂ ಕಾಸ್ಟ್ ಆಗ್ಬೋದು. ಇಲ್ಲಿ ಪ್ರೈಸಸ್ಸು ಹೆಚ್ಚು ಕಡಿಮೆ ಕೂಡ ಆಗ್ಬೋದು. ಯಾಕೆ ಅಂತಂದರೆ ನಾನು ಹೇಳ್ತಾ ಇರೋವಂಥದ್ದು ಇವತ್ತಿನ ಗೋಲ್ಡ್ ರೇಟಿನ ಪ್ರಕಾರ. ಸೊ ನೀವು ಯಾವತ್ತು ತೊಗೊಳಕ್ಕೆ ಹೋಗ್ತೀರಾ ಅಲ್ಲಿನ ಒಂದು ರೇಟ್ ಏನಿರುತ್ತೆ, ಹಾಗೆಯೇ ಅಲ್ಲಿ ಡಿಫ್ರೆಂಟ್ ಬೇರೆ ಬೇರೆ ಜ್ಯುವೆಲ್ರೀಸ್ಗಳು ಬೇರೆ ಬೇರೆ ಮೇಕಿಂಗ್ ಚಾರ್ಜಸನ್ನು
ಹಾಕ್ತಾರೆ, ಬೇರೆ ಬೇರೆ ರೀತಿಯ ಟ್ಯಾಕ್ಸ್ಗಳನ್ನು ಹಾಕ್ತಾರೆ. ಸೊ ಅದ್ರ ಮೇಲೆ ರೇಟ್ ಏನಿರುತ್ತೆ ಅದು ಡಿಫ್ರೆನ್ಸ್ ಆಗುತ್ತೆ. ಬಟ್ ನಾನಿಲ್ಲಿ ನಿಮಗೆ ಈ ಒಂದು ಬಜೆಟ್ ಹೇಳಿಬಿಟ್ರೆ ನಿಮಗೊಂದು ಐಡಿಯಾ ಇರುತ್ತೆ. ಸೊ ನನ್ನ ಹತ್ರ ಇಷ್ಟು ದುಡ್ಡು ಇಟ್ಕೊಂಡು ಹೋದೆ ಅಂತಂದರೆ ನಾನು ಈ ರೀತಿಯ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಬೋದು ಅನ್ನೋಂಥ ಐಡಿಯಾ ನಿಮಗೆ ಸಿಕ್ಬಿಡುತ್ತೆ. ಹಾಗೆಯೇ ಈ ಒಂದು ಗೋಲ್ಡಿಗೆ ಮಾತ್ರ ನೀವು ಕಂಪ್ಲೀಟ್ ಅಂದರೆ ವರ್ತ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಅಲ್ಲಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ರೂಬಿ ಸ್ಟೋನ್ಸನ್ನು ಯೂಸ್ ಮಾಡಿರೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಸ್ಟೋನ್ ವರ್ಕು ಇದರೊಳಗೆ ಇಲ್ಲ, ಕಂಪ್ಲೀಟ್ ಗೋಲ್ಡ್ ಆಗಿದೆ. ಹಾಗಾಗಿ ಇನ್ ಕೇಸ್ ಫ್ಯೂಚರಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ನೀವು ಅದನ್ನು ರೀಸೇಲ್ ಕೂಡ ಮಾಡಬಹುದು. ಸೊ ಅವತ್ತಿನ ರೇಟಿಗೆ ನೀವು ರೀಸೇಲ್ ಮಾಡಬಹುದು. ಸೊ ಐ ಥಿಂಕ್ ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊತೀನಿ. ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್. ಬಾಯ್.